ಓಕೆ ವಿದ್ಯಾರ್ಥಿಗಳೇ, ಸೊ ಇವತ್ತು ನಾನು ರಾಷ್ಟ್ರೀಯ ಆದಾಯದ ವಿವಿಧ ಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದೀನಿ. ಸೊ ರಾಷ್ಟ್ರೀಯ ಆದಾಯದ ಸಮಗ್ರ ಸ್ವರೂಪವನ್ನು, ಒಟ್ಟಾರೆ ರಾಷ್ಟ್ರೀಯ ಆದಾಯದ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ರಾಷ್ಟ್ರೀಯ ಆದಾಯದ ವಿವಿಧ ಕಲ್ಪನೆಗಳನ್ನ ನೀವು ತಿಳ್ಕೊಳ್ಳೋದು ತುಂಬ ಅಗತ್ಯ ಇದೆ. ಸೊ ಅದರಲ್ಲಿ ಮೊದಲನೇ ಪರಿಕಲ್ಪನೆ ಯಾವುದಪ್ಪ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಇಂಗ್ಲೀಷ್ನಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರೀತಾರೆ. ಏನು ಹಾಗಂದರೆ ಅಂತಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಅಂತಿಮ ಬಳಕೆಯ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎನ್ನುವರು. ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ, ಒಂದು ಗೊತ್ತಾದ ವರ್ಷ ಅಂದರೆ ಸಾಮಾನ್ಯವಾಗೇನು ಒಂದು ವರ್ಷದಲ್ಲಿ ಉತ್ಪಾದಿಸಲಾದಂತಹ ಎಲ್ಲ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತಾರೆ. ಅಂದರೆ ಇಲ್ಲಿ ನಿವ್ವಳ ವಿದೇಶಿ ಆದಾಯವನ್ನು ಸೇರಿದೆ. ಏನು ಹಿಂಗಂದರೆ ಒಂದು ರಾಷ್ಟ್ರದಲ್ಲಿ ಒಟ್ಟಾರೆ ನಿಮ್ಮ ದೇಶದಲ್ಲಿ ಉತ್ಪಾದನೆಯಾದಂಥ ಎಲ್ಲ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ರಾಷ್ಟ್ರೀಯ ಉತ್ಪನ್ನ ಅಂತಾರೆ. ಸೊ ಅದನ್ನು ಪಡೆಯೋದು ಹೆಂಗೆ ಅಂದರೆ ಇಲ್ಲಿ ಮುಕ್ತ ಆರ್ಥಿಕತೆ ತೊಗೊಂಡಿದ್ದೀನಿ, ಕ್ಲೋಸ್ಡ್ ಎಕಾನಮಿ ಅಂತ ಕೂಡ ತೊಗೋಬೋದು, ಮುಚ್ಚಿದ ಆರ್ಥಿಕತೆ ಅಂತ. ಮುಚ್ಚಿದ ಆರ್ಥಿಕತೆ ಅಂದರೆ ನಾವು ವಿದೇಶಿ ವ್ಯಾಪಾರ ಮಾಡಲ್ಲ ಅಂತ, ಇದು ಮುಕ್ತ ಆರ್ಥಿಕತೆ ತೊಗೊಂಡಿದ್ದೀನಿ. ಇಂಥ ಸಮಯದಲ್ಲಿ GNPಯನ್ನು ಹೆಂಗೆ ನಾವು ಕಂಡುಹಿಡಿಯೋದು ಅಂತಂದರೆ ನೋಡಿ, GNP ಫಾರ್ಮುಲಾ ಇಲ್ಲಿದೆ ನೋಡಿ. GNP ಫಾರ್ಮುಲಾ ಹಲವು ರೀತಿ ಹೇಳ್ಬೋದು, ಇದು ಸಿಂಪಲ್. GNP ಸಿಗಬೇಕು ಏನೇನು ಬೇಕು ನಮಗೆ? C ಬೇಕು, ಪ್ಲಸ್ I ಬೇಕು, G ಬೇಕು. GNP C ಪ್ಲಸ್ I ಪ್ಲಸ್ G ಪ್ಲಸ್ X ಮೈನಸ್ M ಪ್ಲಸ್ R ಮೈನಸ್ P ಅಂತ ಹೇಳ್ತಾರೆ. ಸೊ ಹೌ ಟು ಕಂಪ್ಯೂಟ್ ನ್ಯಾಷನಲ್ ಇನ್ಕಮ್ ಬೈ ಇನ್ಕ್ಲೂಡಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ GNPನ ಹೆಂಗೆ ಕಂಡುಹಿಡಿಯೋದು? ಅನುಭೋಗ, ಹೂಡಿಕೆ, ಸರ್ಕಾರಿ ವೆಚ್ಚ, ಅಂದರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಮಾಡಿದಂಥ ಅನುಭೋಗ, ಹೂಡಿಕೆ, ಸರ್ಕಾರಿ ವೆಚ್ಚ, ಆಮದು ರಫ್ತುಗಳ ಶೇಷ ಅಂದರೆ ನಿವ್ವಳ, ವಿದೇಶಿ ಸ್ವೀಕೃತಿ ಮತ್ತು ಪಾವತಿಗಳ ಶೇಷ, ಇಷ್ಟನ್ನು ಸೇರಿಸಿದ್ರೆ GNP ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ GNP ಅಂದರೆ ಅನುಭೋಗ ನೋಡಿ, ಇಲ್ಲಿದೆ. C ಅಂದ್ರೇನು? ಪ್ರಸಕ್ತ ವರ್ಷದಲ್ಲಿ ಉತ್ಪಾದಿಸಿದಂತಹ ಎಲ್ಲ ಅಂತಿಮ ಅನುಭೋಗಿ ಸರಕು ಸೇವೆಗಳ ಮೌಲ್ಯ. ಅಂದರೆ ಸರಕುಗಳನ್ನ ಯಾವ ರೀತಿ ಉತ್ಪಾದಿಸ್ಬೋದು? ಅನುಭೋಗಿ ಸರಕುಗಳನ್ನು ಉತ್ಪಾದಿಸ್ಬೋದು. ಇನ್ನೊಂದು ಬಂಡವಾಳ ಸರಕುಗಳು ಅಂದರೆ ಗೊತ್ತಲ್ಲ ನಿಮಗೆ. ಬಂಡವಾಳ ಸರಕು ಅಂದ್ರೇನು? ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗುವಂತಹ ಯಂತ್ರೋಪಕರಣಗಳು ಬಂಡವಾಳ ಸರಕುಗಳು. ನೀವು ಸರಕು ಉತ್ಪಾದನೆ ಏನನ್ನ ಮಾಡ್ತಿದ್ದೀರಾ ಅಂತಂದರೆ ಏನರ್ಥ ಅಂದರೆ ಒಂದು ಅನುಭೋಗಿ ಸರಕುಗಳು ಉತ್ಪಾದನೆ ಮಾಡ್ತೀರಾ. ಅನುಭೋಗಿ ಸರಕು ಅಂದರೆ ನೇರವಾಗಿ ಅನುಭವಕ್ಕೆ ಬಳಸುವಂಥ ಸರಕುಗಳು. ನೀವು ಏನಾದರೂ ಏನು ಒಂದು ಕಾರ್ ತೊಗೋಬೋದು, ಅನುಭೋಗಿ ಸರಕು. ಕಾರು, ಬೈಕು ಅಥವಾ ನಿಮ್ಮ ಯಾವುದಾನ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಮೊಬೈಲ್ ಆಗ್ಬೋದು, ಇವೆಲ್ಲ ಅನುಭೋಗಿ ಸರಕು, ನೇರವಾಗಿ ಅನುಭವಿಸ್ತೇವೆ. ಸೊ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಅಂತ ಎಲ್ಲ ಅನುಭೋಗಿ ಸರಕನ್ನ C ಅಂತಾರೆ, ಅದನ್ನು ತಗೋಬೇಕು. ನಂತರ ಎಲ್ಲ ಉತ್ಪಾದಿತ ಬಂಡವಾಳ ಸರಕುಗಳು, ಯಂತ್ರೋಪಕರಣಗಳು, ಆ ಅನುಭೋಗಿ ಸರಕುಗಳನ್ನು ಉತ್ಪಾದನೆ ಮಾಡೋಕ್ಕೆ ಅವುಗಳ ಮೌಲ್ಯ ತಗೋಬೇಕು. ಅನುಭೋಗಿ ಸರಕುಗಳ ಮೌಲ್ಯ ತಗೊಳ್ಬೇಕು. ಸರ್ಕಾರದ ಸೇವೆಗಳ ಮೌಲ್ಯ, ಸರ್ಕಾರ ಕೂಡ ಸರಕು ಸೇವೆಗಳು ಉತ್ಪಾದನೆ ಮಾಡುತ್ತೆ, ಸರ್ಕಾರದ ಉದ್ದಿಮೆ ಇದೆ, ಸರ್ಕಾರ ಕೂಡ ಸೇವೆ ಕೊಡುತ್ತೆ. ಸೊ G ಸರ್ಕಾರದ ಸೇವೆಗಳ ಮೌಲ್ಯ. ನಿವ್ವಳ ವಿದೇಶಿ ಆದಾಯವನ್ನು ಪರಿಗಣಿಸಬೇಕು. ನಿವ್ವಳ ವಿದೇಶಿ ಆದಾಯ ಅಂದರೆ ಈಗ ಒಂದು ದೇಶದಲ್ಲಿ ರಫ್ತು 100 ಕೋಟಿ ಆಗಿದೆ, ಆಮದು 80 ಕೋಟಿ ಆಗಿದೆ ಅಂದ್ಕೊಳ್ಳಿ. ನಿವ್ವಳ ಎಷ್ಟು? ಉಳಿಕೆ 20 ಕೋಟಿ ಆಯಿತು. ಆ 20 ಕೋಟಿನ ಇಲ್ಲಿ ಸೇರಿಸ್ಬೇಕು, ಪ್ಲಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು, ದೇಶೀಯರು ವಿದೇಶದಲ್ಲಿ ಗಳಿಸುವ ನಿವ್ವಳ ಆದಾಯ ಅಥವಾ ಸ್ವೀಕೃತಿ ಅಥವಾ ಪಾವತಿಸಿದ ವ್ಯತ್ಯಾಸ. ನೋಡಿ ಇಲ್ಲಿ R ಮೈನಸ್ P. ನೋಡಿ ಇಲ್ಲಿ ಬಂದ್ಬಿಡ್ತಲ್ಲ ಸರ್ ನಿವ್ವಳ ವಿದೇಶಿ ಆದಾಯ. ನೋಡಿ ನಿವ್ವಳ ವಿದೇಶಿ ಆದಾಯದಲ್ಲಿ ಸರಕುಗಳನ್ನು, ಸೇವೆಗಳನ್ನು ಆಮದು ರಫ್ತು ಮಾಡ್ತೀವಿ. ಅದರ ಅಂಕಿಅಂಶ ಹಡಗುಗಟ್ಟೆಗಳಲ್ಲಿ, ವಿಮಾನಯಾನದಲ್ಲಿ, ಬೇರೆ ಕಡೆ ಸಿಕ್ಬಿಡುತ್ತೆ. ಆದರೆ ಇದು ನೋಡಿ ನಿವ್ವಳ ವಿದೇಶಿ ಆದಾಯ ಎಂಥದ್ರದ್ದು? ನಿವ್ವಳ ಸ್ವೀಕೃತಿ ಮತ್ತು ಪಾವತಿಸಿದ ವ್ಯತ್ಯಾಸ. ಅಂದರೆ ಈಗ ನಾವು ನಮ್ಮ ಭಾರತೀಯರು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನು ಮಾಡ್ತಾರೆ? ಅಲ್ಲಿ ದುಡಿದು ಅಲ್ಲಿಂದ ಅವ್ರ ತಂದೆ ತಾಯಿಗೆ ದುಡ್ಡನ್ನು ಹಾಕ್ತಾರೆ. ಅದೇನಾಯಿತು? ಈ ಸ್ವೀಕೃತಿ ಆಯಿತು. ಸ್ವೀಕೃತಿ R ಆಗೋಯ್ತದು. ಅಂದರೆ ಭಾರತೀಯರು
ಅಥವಾ ಬೇರೆಯವರೇ ಆಗಿರ್ಬೋದು, ಬೇರೆ ದೇಶದಲ್ಲಿರ್ತಾರೆ, ಅವರು ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ಸರ್ಕಾರಕ್ಕೆ ಇವರೆಲ್ಲ ಹಣ ಕೊಟ್ಟರೆ ಸ್ವೀಕೃತಿ ಆಯಿತು. ಇಲ್ಲಿ ಸರಕು ಸೇವೆಗಳನ್ನು ಆಮದು ರಫ್ತು ಮಾಡಲೇ ಇಲ್ಲ, ಹಾಗೆ ಕೇವಲ ಹಣ ಬರ್ತಾ ಇದೆ. ಬೇರೆ ದೇಶದವ್ರು ಏನು ಮಾಡ್ಬೋದು, ವಂತಿಕೆ ಕೂಡ ಕೊಡ್ಬೋದು, ಸಾಲ ಅಲ್ಲ ವಂತಿಕೆ, ಫ್ರೀಯಾಗಿ ಕೊಡುಗೆ ಕೊಡ್ಬೋದು ಯಾವುದೋ ಒಂದು NGOಗೆ, ಅದೆಲ್ಲ ಸ್ವೀಕೃತಿಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಪಾವತಿ ಮಾಡೋದಂದರೆ ನಾವು ಭಾರತೀಯರು ನಾವೇನು ಮಾಡ್ಬೋದು, ನಾವು ಬೇರೆ ದೇಶದ ಜನರಿಗೆ ಅದೇ ರೀತಿ ಕೊಡ್ಬೋದು, ಅಥವಾ ಬೇರೆ ದೇಶದವ್ರು ಇಲ್ಲಿ ವಾಸಿಸ್ತಾ ಇದ್ದರೆ ಅವರು ಅರ್ನ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬೋದು. ನಿಮ್ಗೆ ಗೊತ್ತಿದ್ದು ದುಬೈನಲ್ಲಿ ಎಷ್ಟೋ ಜನ ಭಾರತೀಯರಿದ್ದಾರೆ, ಅರಬ್ ಕಂಟ್ರೀಸ್ ಅವರೆಲ್ಲ ದುಡ್ಡು ಕಳಿಸ್ತಾರೆ, ಅದೆಲ್ಲ ಸ್ವೀಕೃತಿಲಿ ಬರುತ್ತೆ. ಅದೇ ರೀತಿ ಇಲ್ಲಿದ್ದವರು ಅಲ್ಲಿ ಕಳಿಸ್ತಾರೆ, ಅದೆಲ್ಲ ಪಾವತಿಸಿದ ವ್ಯತ್ಯಾಸದಲ್ಲಿ ಬರುತ್ತೆ. R-P ಇವೆರಡು ವ್ಯತ್ಯಾಸನ ನಾವು GNPಗೆ ತಗೋತೀವಿ. ಈ ರೀತಿ GNPನ ನಾವು ಕಂಡುಹಿಡಿಬೋದು. GNP ಅಂದ್ರೇನು, ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದಂತಹ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ, ನಿವ್ವಳ ವಿದೇಶಿ ಆದಾಯ ಸೇರಿದಂತೆ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಇದರಲ್ಲಿ ಏನೇನು ಅಂಶಗಳನ್ನು ಪರಿಗಣಿಸ್ತೀವಿ ಹಾಗಾದರೆ ಅನ್ನೋದಾದರೆ, ಆ ಡೆಫಿನೇಷನ್ ಮೂಲಕ ತಿಳ್ಕೊಳ್ಳೋದಾದರೆ, ಕೇವಲ ಹಣರೂಪಿ ಆದಾಯ ನೋಡಿ, ಇಲ್ಲಿ ಏನು ಹೇಳಿದ್ದಾರೆ, ಹಣರೂಪಿ ಆದಾಯ ಅಂದರೆ ಮಾರುಕಟ್ಟೆ ಮೌಲ್ಯ ಅಂದರೆ ಏನು, ಹಣದ ರೂಪದಲ್ಲಿ ವ್ಯಕ್ತಪಡಿಸೋಕ್ಕಾದರೆ ಮಾತ್ರ ಈ ಸರಕು ಸೇವೆಗಳ ಮೌಲ್ಯವನ್ನು ನಾವು ಸೇರಿಸ್ಕೊತೀವಿ ರಾಷ್ಟ್ರೀಯ ಆದಾಯ, ಇಲ್ಲಾಂದರೆ ಸೇರಿಸ್ಕೊಳ್ಳೋದು. ಮತ್ತೊಂದು, ಒಂದು ನಿರ್ದಿಷ್ಟ ವರ್ಷಕ್ಕೆ ಪರಿಗಣನೆ. ರಾಷ್ಟ್ರೀಯ ಆದಾಯ ಅಂದ್ರೇನು, ಒಂದು ನಿರ್ದಿಷ್ಟ ವರ್ಷಕ್ಕೆ, ಒಂದು ಗೊತ್ತಾದ ವರ್ಷ ಅಂದ್ರೇನು, ಒಂದು ವರ್ಷಕ್ಕೆ ಮಾತ್ರ ಪರಿಗಣಿಸ್ತೀವಿ. ಮತ್ತೊಂದು, ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯದ ಪರಿಗಣನೆ. ಇಲ್ಲಿ ನಾನು ದ್ವಿಗಣನೆ ಅಂತ ಸಮಸ್ಯೆ ಬಗ್ಗೆ ನಿಮಗೆ ರೆಕಾರ್ಡೆಡ್ ವಿಡಿಯೋದಲ್ಲಿ ಮಾತಾಡಿದ್ದೆ ಅನಿಸುತ್ತೆ. ಅಂತಿಮ ಸರಕುಗಳ ಮಾರುಕಟ್ಟೆ ಮೌಲ್ಯವನ್ನು ಯಾಕೆ ಪರಿಗಣಿಸಬೇಕು ನೋಡಿ, ಈಗ ಕಬ್ಬಿನ ಉತ್ಪಾದನೆ ಆಗ್ತಾ ಇದೆ, ರೈತ ಹೇಳ್ತಾನೆ ನಾನು 1 ಲಕ್ಷ ಮೌಲ್ಯದ ಕಬ್ಬು ಉತ್ಪಾದನೆ ಮಾಡಿದ್ದೀನಿ ಅಂತ, ಅವಾಗ ರಾಷ್ಟ್ರೀಯ ಆದಾಯಕ್ಕೆ 1 ಲಕ್ಷ ಸೇರಿಸ್ತೀನಿ. ಕಬ್ಬನ್ನು ಅವನು ಸಕ್ಕರೆ ಕಾರ್ಖಾನೆಗೆ ಮಾರ್ತಾನೆ, ಸಕ್ಕರೆ ಕಾರ್ಖಾನೆ 1 ಲಕ್ಷ ರೂಪಾಯಿ ಕಬ್ಬು ಬಳಸ್ಕೊಂಡು ಆ ಸಕ್ಕರೆ ಉತ್ಪಾದನೆ ಮಾಡಿ 1.5 ಲಕ್ಷಕ್ಕೆ ಮಾರುತ್ತೆ, ಅಲ್ಲೂ 1.5 ಲಕ್ಷ ನೀವು ಸೇರಿಸ್ಕೊಬಿಟ್ರಿ ರಾಷ್ಟ್ರೀಯ ಆದಾಯಕ್ಕೆ ಅಂದ್ಕೊಳ್ಳಿ. ಮತ್ತು ಅದನ್ನು ಬೇರೆ ಸಿಹಿ ತಿನಿಸು ಬೇರೆ ಏನೋ ಮಾಡ್ರು ಅಲ್ಲೂ ಸೇರಿಸ್ಕೊಂಬಿಟ್ರೆ ಏನಾಗುತ್ತೆ, ಒಂದಕ್ಕಿಂತ ಹೆಚ್ಚು ಬಾರಿ ರಾಷ್ಟ್ರೀಯ ಆದಾಯ ಏನಾಗುತ್ತೆ, ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಸೇರಿಕೊಂಡ್ರೆ ದ್ವಿಗಣನೆ ಆಗ್ಬಿಡುತ್ತೆ. ಸೊ ಅದನ್ನು ತಪ್ಪಿಸೋ ದೃಷ್ಟಿಯಿಂದ ಏನು ಮಾಡ್ತೀವಿ ನಾವು, ಅಂತಿಮ ಸರಕುಗಳ ಸೇವೆಗಳ ಮೌಲ್ಯವನ್ನು ಮಾತ್ರ ಪರಿಗಣಿಸ್ತೀವಿ. ನೆಕ್ಸ್ಟ್ ಇನ್ನೊಂದು, ನಿವ್ವಳ ವಿದೇಶಿ ಆದಾಯದ ಪರಿಗಣನೆ. ನಿವ್ವಳ ವಿದೇಶಿ ಆದಾಯದ ಪರಿಗಣನೆ ಅಂದರೆ ಕೇವಲ ಇಲ್ಲಿ ನಾವೇನು ಮಾಡ್ತೀವಿ, ಆಮದು ರಫ್ತಿನ ವ್ಯತ್ಯಾಸ. ಈಗ ಆಮದೇ 100 ಕೋಟಿ ಆಗಿದೆ, ರಫ್ತು ಬರೀ 80 ಕೋಟಿ ಆಗಿದೆ ಅಂದ್ಕೊಳ್ಳಿ. ಈಗ ನಮ್ಮ -20, ಆಮದೇ 100 ಕೋಟಿ, ರಫ್ತು ಮಾಡಿರೋದು ನಾವು 80 ಕೋಟಿ, -20 ಕೋಟಿ ಆಗುತ್ತೆ. ಆ 20 ಕೋಟಿ ನಾವೇನು ಮಾಡಬೇಕು, ಕಳಿಬೇಕು, ರಾಷ್ಟ್ರೀಯ ಆದಾಯದಿಂದ ಕಳಿಬೇಕಾಗುತ್ತೆ. ನಿವ್ವಳ ಅಂದರೆ ಇಲ್ಲಿ -20 ಕೋಟಿಯಿಂದ ಬರ್ಕೋಬೇಕಾಗುತ್ತೆ X-M ಸೊ ಕಳಿಬೇಕಾಗುತ್ತೆ. ಇನ್ನೊಂದು, ಸವಕಳಿ ವೆಚ್ಚದ ಪರಿಗಣನೆ ಇಲ್ಲ. ಇದು ಒಟ್ಟು ರಾಷ್ಟ್ರೀಯ ಆದಾಯ ಆಗಿರೋದ್ರಿಂದ ನೋಡಿ, ಇದು ಒಟ್ಟು ರಾಷ್ಟ್ರೀಯ ಆದಾಯ ಆಗಿರೋದ್ರಿಂದ ನಾವಿಲ್ಲಿ ಏನು ಮಾಡಲ್ಲ, ಸವಕಳಿ ವೆಚ್ಚವನ್ನು ಪರಿಗಣಿಸೋದೇ ಇಲ್ಲ. ಆ್ಯಕ್ಚುಲಿ ಸವಕಳಿ ವೆಚ್ಚ ಆಗಿರುತ್ತೆ. ಸವಕಳಿ ವೆಚ್ಚ ಅಂದ್ರೇನು, ಯಾವುದೇ ಒಂದು ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಅದರ ಕೆಲ ಭಾಗ ಹಾಳಾಗ್ಬೋದು, ಅದನ್ನೇನು ಮಾಡಬೇಕಾಗುತ್ತೆ, ನಾವು ಬದಲಾಯಿಸಬೇಕು ಅಥವಾ ಸರಿ ಮಾಡಬೇಕು, ಅದಕ್ಕಾಗೋ ವೆಚ್ಚ. ನೀವು 100 ಕೋಟಿ ಸರಕು ಉತ್ಪಾದನೆ ಮಾಡಿದ್ರೆ ಒಂದು 10% ಸವಕಳಿ ವೆಚ್ಚ ಆಗ್ಬೋದು, ಯಂತ್ರಗಳ ಭಾಗ ಹಾಳಾಗ್ಬೋದು, ಮೇಂಟೆನೆನ್ಸ್ ಖರ್ಚು, ಅದನ್ನು ತೆಗೆದು ಉಳಿದಿದ್ದು ರಾಷ್ಟ್ರೀಯ ಆದಾಯ ಹೇಳಬೇಕು. ಆದರೆ ನಾವು ಇಲ್ಲಂಗೆ ಮಾಡಲ್ಲ, ಪೂರ್ತಿ ಸವಕಳಿ ವೆಚ್ಚವನ್ನು ಸೇರಿಸಿ ಏನು ಉತ್ಪಾದನೆ ಮಾಡ್ತೀವೋ ಅದನ್ನು ರಾಷ್ಟ್ರೀಯ ಆದಾಯ GNP ಅಂತ ಹೇಳ್ತೀವಿ. ಪುಕ್ಕಟ್ಟೆ ಸರಕು ಮತ್ತು ಸೇವೆಗಳ ಪರಿಗಣನೆ ಇಲ್ಲ. ಈಗ ನಿಮ್ಮ ತಾಯಿ 24 ಅವರ್ಸ್ ಕೆಲಸ ಮಾಡ್ತಾರೆ, 24 ಅವರ್ಸ್ ಕೆಲಸ ಮಾಡ್ತಾರೆ, ಸಂಬಳ ಕೊಡ್ತೀರಾ? ಇಲ್ಲ. ಸೊ ಹಾಗಾದರೆ ಅವರ ಶ್ರಮನ, ಅವರ ಸೇವೆನ ರಾಷ್ಟ್ರೀಯ ಆದಾಯಕ್ಕೆ ಸೇರಿಸ್ತಾರೆ. ನಂತರ ಇನ್ನೊಂದು, ಬೆಲೆ ಬದಲಾವಣೆಯಿಂದ ಆಗುವಂಥ ಲಾಭ ನಷ್ಟಗಳ ಸೇರ್ಪಡೆ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಏನೋ ಸರಕು ಉತ್ಪಾದನೆ ಮಾಡಿದಿರ, ಆ ಸರಕಿನ ಬೆಲೆ 10,000 ರೂಪಾಯಿ ಇದೆ, ಬೇರೆ ಬೇರೆ ಕಾರಣದಿಂದಾಗಿ ಬೇಡಿಕೆ ಜಾಸ್ತಿಯಾಗಿ 15,000 ರೂಪಾಯಿಗೆ ಮಾರ್ತೀರ. ಆದರೆ ನಾವು ಅದನ್ನ 10,000 ಅಂತಲೇ ತಗೋತೀವಿ. ಕೇವಲ ಬೆಲೆ ಬದಲಾವಣೆಯಿಂದ ಆಗುವಂಥ ಬದಲಾವಣೆಯನ್ನು ನಾವು ಪರಿಗಣಿಸಲ್ಲ, ರಾಷ್ಟ್ರೀಯ ಆದಾಯಕ್ಕೆ ತಗೊಳ್ಳಲ್ಲ. ಬರೀ ಬೆಲೆಯಲ್ಲಿ ಹೆಚ್ಚಾಗೋದ್ರಿಂದ ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ಅದನ್ನು ಪರಿಗಣಿಸಲ್ಲ. ಇನ್ನೊಂದು, ಕಳ್ಳ ಸಾಗಾಣಿಕೆ ಆಗ್ಬೋದು, ಬೇರೆ ಬೇರೆ ಅಕ್ರಮವಾಗಿ ನೀವು ಆದಾಯ ಗಳಿಸಿದ್ರೆ ಸರ್ಕಾರಕ್ಕೆ ನೀವು ತೋರಿಸಲ್ಲ,
ಅದನ್ನು ಕೂಡ ರಾಷ್ಟ್ರೀಯ ಆದಾಯಕ್ಕೆ ನಾವು ಸೇರಿಸೋದಿಲ್ಲ ಅಂತ ಹೇಳ್ತೀವಿ. ಇಷ್ಟೆಲ್ಲ ಅಂಶಗಳನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವು ಪರಿಗಣಿಸ್ತೀವಿ. ಸೊ ಇಲ್ಲಿಗೆ ಏನು ಒಂದನೇ ಕಾನ್ಸೆಪ್ಟ್ ಮುಗಿತು, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ತುಂಬ ಈಸಿ ಇದೆ, ಇದೊಂದು ಕಾನ್ಸೆಪ್ಟ್ ದೀರ್ಘವಾಗಿರುತ್ತೆ, ನಂತರ ಈಸಿ ಆಗ್ತಾವೆ. ನೆಕ್ಸ್ಟ್ ಒನ್, ಎರಡನೇ ಪರಿಕಲ್ಪನೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ಅದನ್ನ ಇಂಗ್ಲೀಷ್ನಲ್ಲಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕೂಡ ಕರಿಬೋದು. ಸೊ NNP ಅಂತ ಕರಿತೇವೆ ಶಾರ್ಟ್ ಫಾರ್ಮ್. ಏನು NNP ಅಂದರೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಏನು ಅಂದರೆ, ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ನಿವ್ವಳ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯ. ನೀವು ಒಂದೇ ಪದ ನೋಡಬೇಕಿಲ್ಲಿ, ನಿವ್ವಳ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯನೇ NNP. ಅಂದರೆ ಇನ್ನೂ ಡೀಟೇಲ್ ಆಗಿ ನೋಡೋಣ. ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದನೆಯಾದಂಥ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯದಲ್ಲಿ, ಅಂದರೆ ಏನರ್ಥ, GNPಯಲ್ಲಿ, ಹಿಂದೆ ಹೇಳಿದ ಡೆಫಿನೇಷನ್, GNPಯಲ್ಲಿ ಸವಕಳಿ ವೆಚ್ಚ ಕಳೆದಿರಲಿಲ್ಲ ಅಂತಂದೆ, ಇಲ್ಲಿ ಕಳೀತಾರೆ. ಸವಕಳಿ ವೆಚ್ಚ ಕಳೆದ್ರೆ ನಿಮ್ಗೇನು ಸಿಗುತ್ತೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಲಭ್ಯ ಆಗುತ್ತೆ. ನೋಡಿ, ಸಿಂಪಲ್ ಆಗಿ ಫಾರ್ಮುಲಾ ಮೂಲಕ ಕೂಡ ನೀವು ಡೆಫಿನೇಷನ್ ಮಾಡ್ಬೋದು. ಹೌ ಟು ಡಿರೈವ್ NNP, GNP ಮೈನಸ್ ಡಿಪ್ರಿಸಿಯೇಷನ್ ಚಾರ್ಜಸ್. GNPಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚ ಕಳೆದ್ರೆ ನಿಮ್ಗೇನು ಸಿಗುತ್ತೆ, NNP ಸಿಕ್ಬಿಡುತ್ತೆ. ಹಂಗೂ ಡೆಫಿನೇಷನ್ ಮಾಡ್ಬೋದು. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಲಭ್ಯವಾಗುವುದು. ಸೊ ಸವಕಳಿ ವೆಚ್ಚ ಅಂದರೆ ಏನು ಅನ್ನೋದು ಕೂಡ ನಾನು 2 ಮಾರ್ಕ್ಸ್ಗೆ ಹಾಕಿದ್ದೀನಿ. ಸವಕಳಿ ವೆಚ್ಚ ಅಂದ್ರೇನು, ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಅನೇಕ ಯಂತ್ರೋಪಕರಣ ಮತ್ತು ಬಂಡವಾಳ ಸರಕುಗಳನ್ನು ಬಳಸಲಾಗುತ್ತೆ. ಇವು ಸವೆದು ಹೋಗುವ ಮತ್ತು ಹಾಳಾಗುವ ಗುಣ ಹೊಂದಿರುತ್ತೆ. ಆದ್ದರಿಂದ ಇವುಗಳ ದುರಸ್ತಿ ಮಾಡಲು ಅಥವಾ ಬದಲಾಯಿಸೋಕ್ಕೆ ಆಗೋ ವೆಚ್ಚ, ಅದನ್ನೇನಂತ ಕರೀತಾರೆ, ಸವಕಳಿ ವೆಚ್ಚ ಅಂತ ಕರೀತಾರೆ. ಸೊ ಸವಕಳಿ ವೆಚ್ಚ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದಿರುತ್ತೆ, ಒಂದೊಂದು ಉದ್ದಿಮೆಯಲ್ಲಿ ಒಂದೊಂದಿರುತ್ತೆ. ಕೆಲವು ಉದ್ದಿಮೆಯಲ್ಲಿ ಕಡಿಮೆ ಸವಕಳಿ ವೆಚ್ಚ ಆಗ್ಬೋದು, ಕೆಲವು ಉದ್ದಿಮೆಯಲ್ಲಿ ಜಾಸ್ತಿ ಸವಕಳಿ ವೆಚ್ಚ ಆಗ್ಬೋದು. ನಾವು ಆ್ಯಾವ್ರೇಜ್ ಒಂದು ಫಾರ್ಮುಲಾ ಮೂಲಕ ಒಂದು ಪರ್ಸೆಂಟ್ ತೊಗೋತೀವಿ, 10%, 15% ಈ ರೀತಿ 1% ತೊಗೋತೀನಿ, 8% ಈ ಥರ ತಗೊಂಡು GNPಲಿ ಸವಕಳಿ ವೆಚ್ಚವನ್ನು ಕಳಿತೀವಿ. ಅದಕ್ಕೆಲ್ಲ ಫಾರ್ಮುಲಾಸ್. ನೆಕ್ಸ್ಟ್ ಒನ್, ಒಟ್ಟು ರಾಷ್ಟ್ರೀಯ ಆದಾಯ GNPನೇ ಉತ್ಪಾದನಾಂಗಗಳ ಬೆಲೆಗಳಲ್ಲಿ. ನೋಡಿ ಹಿಂಗೆ ಬರೀತಾರೆ, GNP ಬೇ ಅಂತ ಬರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ FC ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳ್ತಾರೆ. ಹೀಗೂ ಕೂಡ ರಾಷ್ಟ್ರೀಯ ಆದಾಯವನ್ನು ವ್ಯಕ್ತಪಡಿಸ್ಬೋದು. ಏನು ನೋಡಿ, GNP ಫ್ಯಾಕ್ಟರ್ ಕಾಸ್ಟ್ ಅಂದರೆ ಏನಪ್ಪ ಅಂದರೆ, ಒಂದು ಗೊತ್ತಾದ ವರ್ಷದಲ್ಲಿ ಎಲ್ಲ ಉತ್ಪಾದನಾಂಗಗಳು ಗಳಿಸುವ, ಎಲ್ಲ ಉತ್ಪಾದನಾಂಗಗಳು ಅಂದರೆ ಯಾವ್ಯಾವ ಉತ್ಪಾದನಾಂಗ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಈ 4 ಉತ್ಪಾದನಾಂಗಗಳು ಗಳಿಸುವಂಥ ಪ್ರತಿಫಲದ ಒಟ್ಟು ಮೊತ್ತವನ್ನು ರಾಷ್ಟ್ರೀಯ ಆದಾಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಅಂತ ಕರಿತೀವಿ. ಅಂದರೆ ಉತ್ಪಾದನಾಂಗಗಳಾದ ಉತ್ಪಾದನಾಂಗಗಳು ಗಳಿಸುವಂಥ ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದ ಆದಾಯವನ್ನು ಒಂದು ವರ್ಷದಲ್ಲಿ ಇವೆಲ್ಲ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಗಳಿಸುವಂಥ ಒಂದು ವರ್ಷದಲ್ಲಿ ಗೇಣಿ, ಕೂಲಿ, ಬಡ್ಡಿ, ಲಾಭವನ್ನು ಏನಂತ ಕರಿತೀರಿ, ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ. ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಸೊ ಫಾರ್ಮುಲಾ ಏನಾದ್ರದ್ದು, ಒಟ್ಟು ರಾಷ್ಟ್ರೀಯ ಆದಾಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಹೆಂಗೆ ಕಂಡುಹಿಡಿಯೋದು, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದರೆ NNP ಮೈನಸ್ ಪರೋಕ್ಷ ತೆರಿಗೆಗಳು ಮತ್ತು ಏನು ಸೇರಿಸ್ಬೇಕು ಅದಕ್ಕೆ, ಸಹಾಯಧನ. ನೋಡಿ, ಅದಕ್ಕೆ ಮುಂಚೆ ಇನ್ನೊಂದ್ಸರಿ ಡೆಫಿನೇಷನ್ ಹೇಳ್ತೀನಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗಗಳ ಬೆಲೆ ಏನಪ್ಪ ಅಂದರೆ, ಉತ್ಪಾದನಾಂಗಗಳ ಮೂಲಕ ಉತ್ಪಾದನಾಂಗಗಳು ಪಡೆಯುವ ಆದಾಯದ ಮೂಲಕ ರಾಷ್ಟ್ರೀಯ ಆದಾಯನ ವ್ಯಕ್ತಪಡಿಸ್ತೀವಿ. ನೋಡಿ, ಈಗ 100 ಕೋಟಿ ಉತ್ಪಾದನೆ ಆಗಿದೆ ಅಂದ್ಕೊಳ್ಳಿ. ಸರಕು ಸೇವೆಗಳ ಮೌಲ್ಯ ಎಷ್ಟು ಉತ್ಪಾದನೆ ಆಗಿದೆ, 100 ಕೋಟಿ ಉತ್ಪಾದನೆ ಆಗಿದೆ. 100 ಕೋಟಿನೂ ಭೂಮಿಗೆ ಇಲ್ಲ ಗೇಣಿ ರೂಪದಲ್ಲಿ ಕೊಡಬೇಕು, ಇಲ್ಲ ಕೂಲಿ ರೂಪದಲ್ಲಿ ಕೊಡಬೇಕು, ಇಲ್ಲ ಬಡ್ಡಿ ರೂಪದಲ್ಲಿ ಕೊಡಬೇಕು, ಉಳಿದಿದೆಲ್ಲ ಲಾಭದ ರೂಪದಲ್ಲಿ ಇಟ್ಕೋತಾನೆ ಸಂಘಟನೆ. ಸೊ ನಾವೇನು ಮಾಡ್ಬೋದು, ನಾವು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದಂತಹ ಎಲ್ಲ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೂ 100 ಕೋಟಿನೇ ಬರುತ್ತೆ.
ಅಥವಾ ಇನ್ನೊಂದೇನೋ, ನಾವು ಆ ಎಲ್ಲ ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವೆಲ್ಲ ಒಂದು ವರ್ಷದಲ್ಲಿ ಗಳಿಸುವಂತಹ ಆದಾಯವನ್ನು ನಾವು ಟೋಟಲ್ ಮಾಡಿದ್ರು ನಮಗೇನು ಸಿಗುತ್ತೆ? ಅದೇ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಅದನ್ನು ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಅಂತೀವಿ. ಇನ್ನೊಂದನ್ನು ಫಸ್ಟ್ ಹೇಳ್ಕೊಟ್ನಲ್ಲ, ಅದನ್ನು ಮಾರುಕಟ್ಟೆ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅಷ್ಟೇ ವ್ಯತ್ಯಾಸ ಅದು. ಸೊ ನಿಮ್ಗೇನೋ ಅರ್ಥ ಆಗಲ್ಲ ಅಂದರೆ ಕೊನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಲಾಸ್ಟಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ, ಮಧ್ಯದಲ್ಲಿ ಬೇಡ. ನಂತರ ಅದರ ಫಾರ್ಮುಲಾ ಬಗ್ಗೆ ಹೇಳ್ತಾ ಇದ್ದೆ. ಒಟ್ಟು ರಾಷ್ಟ್ರೀಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಏನು? NNP, ಸವಕಳಿ ವೆಚ್ಚ ಕಳೆದಿರುವಂಥ NNP ಮೈನಸ್ NNPಲಿ ಏನೇನು ಮಾಡಬೇಕು? ಪರೋಕ್ಷ ತೆರಿಗೆಯನ್ನು ಕಳಿಬೇಕಂತೆ, ಸಹಾಯಧನ ಸೇರಿಸ್ಬೇಕಂತೆ. ಯಾಕೆ ನೋಡಿ, NNPಲಿ ಏನಿರುತ್ತೆ? ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ನೋಡಿ, NNPಲಿ ಏನಿರುತ್ತೆ? ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ NNPಲಿ ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ನಿವ್ವಳ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯ ಆಗಿರುತ್ತೆ. ಎಲ್ಲ ಸರಕು ಸೇವೆಗಳ ಸವಕಳಿ ವೆಚ್ಚವನ್ನು ಕಳೆದು ನಿವ್ವಳ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯ ಇರುತ್ತೆ ಅಂತ ಹೇಳಿದೆ. ಆದರೆ ಆ ಮೌಲ್ಯದಲ್ಲಿ, ಆ ಬೆಲೆಯಲ್ಲಿ 100 ಕೋಟಿ ಬೆಲೆ ಬಾಳುವಂಥ ಸರಕನ್ನು ನೀವು 100 ಕೋಟಿ ಬೆಲೆ ಬಾಳುವಂಥ ಸರಕನ್ನು ನೀವು ಉತ್ಪಾದನೆ ಮಾಡಿದ್ರೆ ಅಲ್ಲಿ ಏನಾಗಿರುತ್ತೆ? 100 ಕೋಟಿ ಬೆಲೆ ಬಾಳೋ ಸರಕಲ್ಲಿ ಸರ್ಕಾರ ತೆರಿಗೆ ಹಾಕಿರುತ್ತೆ. ಯಾವುದೇ ಒಂದು ವಸ್ತು ತಗೊಳ್ಳಿ ನೀವು, ಅದ್ರ ಮೇಲೆ ಏನಿರುತ್ತೆ? MRPಲಿ ಏನೇನಿರುತ್ತೆ? ಕೆಳಗಡೆ ಒಂದು ಬ್ರಾಕೆಟಲ್ಲಿ ಹಾಕಿರ್ತಾನೆ, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಒಂದು ಸರಕನ್ನು 10 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂದರೆ ಪ್ರತಿ ಸರಕಿಗೂ ಟ್ಯಾಕ್ಸ್ ಹಾಕಿರ್ತಾರೆ. ಪರೋಕ್ಷ ತೆರಿಗೆ 20% ಟ್ಯಾಕ್ಸ್ ಹಾಕಿರ್ತಾರೆ ಅಂದ್ಕೊಂಡ್ರೆ, ಅಥವಾ ಈಗ GST ಬಂದ್ಬಿಟ್ಟಿದೆ. ತೆರಿಗೆ ಅಂದರೆ ಪರೋಕ್ಷ ತೆರಿಗೆ ಅಂದರೆ GST ಬಂದಿದೆ, ಅದು 12% ಟ್ಯಾಕ್ಸ್ ಹಾಕ್ತಾರೆ ಅಂದರೆ 10 ರೂಪಾಯಿಗೆ 12%. ಅಥವಾ ನೀವು 100 ರೂಪಾಯಿ ತೊಗೊಳ್ಳಿ, 100 ರೂಪಾಯಿ ಸರಕಿನ ಬೆಲೆ ಇದೆ ಅಂದರೆ ಅದಕ್ಕೆ 12% ಅಂದರೆ 12 ರೂಪಾಯಿ. ಸೊ ಅದಕ್ಕೇನೋ 12 ರೂಪಾಯಿ ನಿಮಗೆ ತೆರಿಗೆಯನ್ನು ನೀವು ತೋರಿಸ್ಬೇಕಾಗುತ್ತೆ. ಸೊ 100 ರೂಪಾಯಿಲಿ 12 ರೂಪಾಯಿ ತೆರಿಗೆ ಸೇರಿಸಿ ಒಟ್ಟು 88 ರೂಪಾಯಿ ಸರಕು ಪ್ಲಸ್ ತೆರಿಗೆ 12 ರೂಪಾಯಿ ಸೇರಿ 100 ರೂಪಾಯಿ ಆಗಿರುತ್ತೆ. ಸೊ ಅದನ್ನ ನಾವೇನು ಮಾಡಬೇಕು? ಅದು ಸರಕು ಸೇವೆಗೆ ಏನು ಉತ್ಪಾದನೆ ಆಗಿಲ್ವಲ್ಲ, ಬರೀ ತೆರಿಗೆ ತಾನೇ, ಅದನ್ನ ಕಳಿಬೇಕು. NNPಲಿ ಉತ್ಪಾದನೆ ಆಗಿರುವಂಥ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯದಲ್ಲಿ, ನಿವ್ವಳ ಸರಕುಗಳ ಮಾರುಕಟ್ಟೆ ಮೌಲ್ಯದಲ್ಲಿ ಆ ಒಂದು ಪರೋಕ್ಷ ತೆರಿಗೆನ ಕಳೆದುಬಿಡಬೇಕು, ಸರ್ಕಾರಕ್ಕೆ ಹೋಗೋದು, ಪ್ಲಸ್ ಸಹಾಯಧನ ಸೇರಿಸ್ಕೋಬೇಕು. ಸಹಾಯಧನ ಅಂತಂದ್ರೆ ಏನು? ಸರ್ಕಾರ ಏನು ಮಾಡುತ್ತೆ? ಉತ್ಪಾದಕರನ್ನ ಎನ್ಕರೇಜ್ ಮಾಡೋಕ್ಕೆ ಹಣಕಾಸಿನ ರೂಪದಲ್ಲೋ ಬೇರೆ ರೂಪದಲ್ಲೋ ಸಹಾಯಧನ ಕೊಡುತ್ತೆ. ನೀನು 10 ರೂಪಾಯಿ ಸರಕು ಉತ್ಪಾದನೆ ಮಾಡಿದ್ರೆ 10 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಾನು 1 ರೂಪಾಯಿ ಕೊಡ್ತೀನಿ ಸಹಾಯಧನ. ಸೊ ಅದನ್ನು ಸೇರಿಸ್ಬೇಕು ರಾಷ್ಟ್ರೀಯ ಆದಾಯಕ್ಕೆ, ಪರೋಕ್ಷ ತೆರಿಗೆನ ಕಳಿಬೇಕು. ಆಗ ನಿಮಗೆ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಯಾಕಂದರೆ ಇದು ಉತ್ಪಾದಕರಿಗೆ ಸಿಗೋದು ಮಾತ್ರ ತಗೋಬೇಕು ನಾವು. ಉತ್ಪಾದಕರಿಗೆ ಪರೋಕ್ಷ ತೆರಿಗೆ ಸಿಗುತ್ತಾ? ಸಿಗಲ್ಲ. ಪರೋಕ್ಷ ತೆರಿಗೆ ಯಾರಿಗೆ ಸಿಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ, ಅದಕ್ಕೆ ಇದನ್ನು ಕಳಿಬೇಕು. ಸಹಾಯಧನ ನಿಮಗೆ ಸಿಗುತ್ತಾ ಉತ್ಪಾದಕರಿಗೆ? ಅದಕ್ಕೆ ಇದನ್ನು ಸೇರಿಸ್ಬೇಕು. ಸೊ ಈ ಪರಿಕಲ್ಪನೆ ನಮಗೆ ರಾಷ್ಟ್ರೀಯ ಆದಾಯದ ಹಂಚಿಕೆ ಕುರಿತು ಬೆಳಕನ್ನು ಚೆಲ್ಲುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇಲ್ಲಿಂದ ಬೇಗ ಮುಗಿಯುತ್ತೆ. ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಒಟ್ಟು ದೇಶೀಯ ಉತ್ಪನ್ನ, GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಏನು GDP ಅಂದರೆ? ದೇಶೀಯ ಆರ್ಥಿಕತೆಯಲ್ಲಿ ಜನರು ಉತ್ಪಾದಿಸಿದ ಒಟ್ಟು ಸರಕು ಮತ್ತು ಸೇವೆಗಳ ಹಣರೂಪದ ಅಂತಿಮ ಮಾರುಕಟ್ಟೆ ಬೆಲೆ ಒಟ್ಟು ದೇಶೀಯ ಉತ್ಪನ್ನವಾಗಿರುತ್ತೆ. ಸೊ ನಿಮಗೆ GNPಗೂ GDPಗೂ ಏನು ವ್ಯತ್ಯಾಸ ಅಂದರೆ, GNPಲಿ ಆಮದು ರಫ್ತುಗಳನ್ನು, ವಿದೇಶಿ ವ್ಯಾಪಾರವನ್ನು ಪರಿಗಣಿಸ್ತೀವಿ. ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಆಮದು ರಫ್ತು ಇರೋದಿಲ್ಲ. ಒಂದು ದೇಶದ ಒಳಗಡೆ ಮಾತ್ರ ಏನು ಸರಕು ಸೇವೆಗಳು ಉತ್ಪಾದನೆ ಆಗುತ್ತೋ ಅದರ ಅಂತಿಮ ಸರಕುಗಳ ಮಾರುಕಟ್ಟೆ ಮೌಲ್ಯವನ್ನು GDP ಅಂತೀವಿ. ಇಲ್ಲಿ ವಿದೇಶಿ ವ್ಯಾಪಾರವನ್ನು ಪರಿಗಣಿಸೋದೇ ಇಲ್ಲ ನಾವು. GDP ದೇಶೀಯ ಉತ್ಪನ್ನ, ದೇಶದ ಒಳಗಡೆ ವಿವಿಧ ಉತ್ಪಾದನಾಂಗಗಳು ಒಂದು ವರ್ಷದಲ್ಲಿ ಉತ್ಪಾದನೆ ಮಾಡಿದಂಥ ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ದೇಶೀಯ ಉತ್ಪನ್ನ ಅಂತೀವಿ. ಇಲ್ಲಿ ಆಮದು ರಫ್ತನ್ನು ಪರಿಗಣಿಸಲ್ಲ. ಹೆಂಗೆ ಕಂಡುಹಿಡಿಯೋದು ಇದನ್ನು? ಫಾರ್ಮುಲಾ GDP ಈಕ್ವಲ್ಸ್ GNP ಮಾರ್ಕೆಟ್ ಪ್ರೈಸ್. ಮಾಮೂಲಿ ಬರೀ GNP ಅಂದರೆ ಮಾರ್ಕೆಟ್ ಪ್ರೈಸ್, GNP ಮೈನಸ್ ನಿವ್ವಳ ವಿದೇಶಿ ಆದಾಯ. GNP ಮಾರ್ಕೆಟ್ ಪ್ರೈಸಲ್ಲಿ ನಿವ್ವಳ ವಿದೇಶಿ ಆದಾಯವನ್ನು, ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ 100 ಕೋಟಿ ರಫ್ತು ಮಾಡಿದ್ದೀರಾ,
80 ಕೋಟಿ ಆಮದು ಮಾಡ್ಕೊಂಡಿದ್ದಾರೆ. ಇನ್ನು 20 ಕೋಟಿನ ನೀವು GNP ಸೇರಿಸ್ಬಿಡ್ತಿದ್ರಿ. ಇಲ್ಲೇನು ಮಾಡ್ತೀವಿ, ಕಳೆದು ಬಿಡಬೇಕು. ವಿದೇಶಿ ಆದಾಯನ ಕಳೆದು ಬಿಟ್ರೆ GNPಯಿಂದ ನಿಮ್ಗೇನು ಸಿಗುತ್ತೆ, ಒಟ್ಟು ದೇಶೀಯ ಉತ್ಪನ್ನ ಸಿಗುತ್ತೆ. ನಾವು ವಿದೇಶದ ಮೇಲೆ ಎಷ್ಟು ಅವಲಂಬನೆ ಆಗಿದ್ದೀವಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಒಟ್ಟು ದೇಶೀಯ ಉತ್ಪನ್ನ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲೇನು ಹೇಳ್ತಾ ಇದ್ದೀನಿ, ನೀವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನು ವಿದೇಶದಿಂದ ಬಂದ ಆದಾಯನ, ನಿವ್ವಳ ವಿದೇಶಿ ಆದಾಯವನ್ನು ಕಳೆದ್ರೆ ನಿಮಗೆ ಸಿಗೋದೆಲ್ಲ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ. ನೆಕ್ಸ್ಟ್ ಒನ್ NDP, ನಿವ್ವಳ ದೇಶೀಯ ಉತ್ಪನ್ನ. ನಿವ್ವಳ ದೇಶೀಯ ಉತ್ಪನ್ನ ಅಂದರೆ ನೋಡಿ GDP, ಇಲ್ಲಿ NDP ಅಂದ್ರೇನು, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚ ಕಳೆದ್ರೆ ಸಿಗೋದೇನೋ ನಿವ್ವಳ ದೇಶೀಯ ಉತ್ಪನ್ನ. NDP ಹೆಂಗೆ, ಹೌ ಟು ಅರೈವ್ ಅಟ್ NDP? ಸೊ GDP ಮೈನಸ್ ಸವಕಳಿ ವೆಚ್ಚ. ಈ GDPಲಿ ನೀವೇನು ಮಾಡ್ತೀರಾ, ಸವಕಳಿ ವೆಚ್ಚವನ್ನು ಕಳೆದುಬಿಟ್ರೆ ನಿಮಗೇನು ಸಿಗುತ್ತೆ, NDP ಸಿಗುತ್ತೆ. ಇದು ತುಂಬ ಸಿಂಪಲ್. ಒಟ್ಟು ಸವಕಳಿ ವೆಚ್ಚ ಅಲ್ಲಿ ಕಳೆದಿರಲಿಲ್ಲ, ಇಲ್ಲಿ ಕಳೆದ್ರೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ನೆಕ್ಸ್ಟ್ ಒನ್ ಖಾಸಗಿ ಆದಾಯ. ಖಾಸಗಿ ಆದಾಯ ಅಂದರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ, ಅಂದರೆ ಒಂದು ವರ್ಷದಲ್ಲಿ ಎಲ್ಲ ಮೂಲಗಳಿಂದ ಉತ್ಪಾದಕರು ಅಥವಾ ಖಾಸಗಿ ವ್ಯಕ್ತಿಗಳು ಗಳಿಸುವ ಆದಾಯವನ್ನು ಖಾಸಗಿ ಆದಾಯ ಅಂತಾರೆ. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಒಂದು ರಾಷ್ಟ್ರದಲ್ಲಿ ಎಲ್ಲ ಮೂಲಗಳಿಂದ ಖಾಸಗಿ ವ್ಯಕ್ತಿಗಳು ಎಷ್ಟು ಪಡಿತಾರೆ ಆ ಆದಾಯವನ್ನು ಏನಂತ ಕರೀತಾರೆ, ಖಾಸಗಿ ಆದಾಯ ಅಂತಾರೆ. ಅಂದರೆ ಇಡೀ ಒಂದು ವರ್ಷದಲ್ಲಿ ಎಲ್ಲ ಮೂಲಗಳಿಂದ ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಉತ್ಪಾದಕರು ಏನು ಆದಾಯ ಗಳಿಸ್ತಾರೋ ಅದೆಲ್ಲದನ್ನ ಏನಂತಾರೆ, ಖಾಸಗಿ ಆದಾಯ. ಇಲ್ಲಿ ಒಂದೇ ಒಂದು ಬೈಫರ್ಕೇಷನ್ ಮಾಡ್ತಿದ್ದೀವಿ. ಆದಾಯವನ್ನು ಖಾಸಗಿ ಆದಾಯ, ಸರ್ಕಾರದ ಆದಾಯ ಈ ರೀತಿ ಡಿವೈಡ್ ಮಾಡ್ಕೋತೀವಿ. ಸರ್ಕಾರದ ಆದಾಯ ಕೂಡ ಇರುತ್ತಲ್ವ ಸಪ್ರೇಟಾಗಿ, ಅದಕ್ಕೋಸ್ಕರ ಖಾಸಗಿ ಆದಾಯನೇ ಎಷ್ಟಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದು. ಒಂದು ನಿರ್ದಿಷ್ಟ ವರ್ಷದಲ್ಲಿ ಎಲ್ಲ ಮೂಲಗಳಿಂದ ಖಾಸಗಿ ವ್ಯಕ್ತಿ ಮತ್ತು ಉತ್ಪಾದಕರು ಗಳಿಸೋ ಆದಾಯನೇ ಖಾಸಗಿ ಆದಾಯ. ಖಾಸಗಿ ವ್ಯಕ್ತಿಗಳು ಮಾತ್ರ ಎಷ್ಟು ಆದಾಯ ಗಳಿಸೋದು ಅಂದರೆ ಖಾಸಗಿ ಆದಾಯ ಅಂತೀವಿ. ಹೇಗೆ ಕಂಡುಹಿಡಿಯೋದ್ರ ಫಾರ್ಮುಲಾ ಏನು, ರಾಷ್ಟ್ರೀಯ ಆದಾಯ ಅಂದರೆ NNP ಫ್ಯಾಕ್ಟರ್ ಕಾಸ್ಟ್ ತೊಗೊಂಡಿದ್ದೀವಿ. ಯಾಕಂದರೆ ಉತ್ಪಾದಕರು ಖಾಸಗಿ ವ್ಯಕ್ತಿಗಳು ತೊಗೊಂಡಿರೋದ್ರಿಂದ ಫ್ಯಾಕ್ಟರ್ ಕಾಸ್ಟ್ NNP ತೊಗೊಂಡಿದ್ದೀನಿ. ಫ್ಯಾಕ್ಟರ್ ಕಾಸ್ಟ್ ಅಂದ್ರೇನು, ಉತ್ಪಾದನಾಂಗಗಳ ವೆಚ್ಚಗಳಲ್ಲಿ ತೊಗೊಂಡಿದ್ದೀನಿ. ಸೊ NNP ಫ್ಯಾಕ್ಟರ್ ಕಾಸ್ಟ್ ಇಲ್ಲಿದೆ ನೋಡಿ. NNP ಫ್ಯಾಕ್ಟರ್ ಕಾಸ್ಟ್ ಅಂದ್ರೇನು, ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಫ್ಯಾಕ್ಟರ್ ಕಾಸ್ಟ್. ಸೊ ಇದನ್ನು ತೊಗೊಂಡಿದ್ದೀನಿ NNPಗೆ. ಸೊ ಅದೆಲ್ಲವನ್ನು ತೋರಿಸಿಲ್ಲ ನಾನು. ಸೊ ಖಾಸಗಿ ಆದಾಯ ಅಂದ್ರೆ NNP ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ NNP ಫ್ಯಾಕ್ಟರ್ ಕಾಸ್ಟಲ್ಲಿ ಈ NNP ಅಂತ ಹೇಳಿದ್ನಲ್ಲ ಅದನ್ನು NNPನ ಫ್ಯಾಕ್ಟರ್ ಕಾಸ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಫ್ಯಾಕ್ಟರ್ ಕಾಸ್ಟಿಗೆ ಮಾಡ್ಕೋಬೇಕು. NNP ಫ್ಯಾಕ್ಟರ್ ಕಾಸ್ಟ್ ರಾಷ್ಟ್ರೀಯ ಆದಾಯ ಪ್ಲಸ್ ಏನು ಸೇರಿಸಬೇಕು, ಖಾಸಗಿ ವ್ಯಕ್ತಿಗಳಿಗೆ ಏನೇನು ಸಿಗುತ್ತೆ, ವರ್ಗಾವಣೆ ಪಾವತಿಗಳು. ಏನಿದು ವರ್ಗಾವಣೆ ಪಾವತಿ ಅಂದರೆ ನೋಡಿ, ಸರ್ಕಾರ ನಮಗೆ ಜನರಿಗೆ ಖಾಸಗಿ ವ್ಯಕ್ತಿಗಳಿಗೆ ಏನೆಲ್ಲ ಕೊಡುತ್ತೆ ಆದಾಯ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಬೇರೆ ಬೇರೆ ರೀತಿ ನಮಗೆ ಹಣವನ್ನು ನಮ್ಗೆ ವರ್ಗಾವಣೆ ಮಾಡುತ್ತೆ. ಅದನ್ನು ವರ್ಗಾವಣೆ ಪಾವತಿ ಅಂತೀವಿ. ಇದು ಖಾಸಗಿ ವ್ಯಕ್ತಿಗಳಿಗೆ ಆದಾಯ ಆಗಿರುತ್ತೆ, ಅದಕ್ಕೆ ಇದನ್ನ ಖಾಸಗಿ ಆದಾಯದಲ್ಲಿ ಸೇರಿಸಬೇಕು. ಸೊ NNP ಫ್ಯಾಕ್ಟರ್ ಕಾಸ್ಟ್ಗೆ ಈ ಒಂದು ವರ್ಗಾವಣೆ ಪಾವತಿನ ಸೇರಿಸಬೇಕು. ಪ್ಲಸ್ ಇನ್ನೇನು ಸೇರಿಸಬೇಕು, ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿ ಆದಾಯ. ಸರ್ಕಾರ ಸಾಲ ತೊಗೊಂಡಿರುತ್ತೆ ಸಾರ್ವಜನಿಕರ ಹತ್ರ, ಕಂಪ್ನಿಗಳ ಹತ್ರ. ಆ ಕಂಪ್ನಿಗಳಿಗೆ ಆ ಸರ್ಕಾರ ಸಾಲ ತೊಗೊಂಡಿತ್ತಲ್ಲ ಅದ್ರ ಮೇಲೆ ಬಡ್ಡಿ ಕಟ್ಟಬೇಕು ಸರ್ಕಾರ ಅವ್ರಿಗೆ. ಆ ಬಡ್ಡಿ ಆದಾಯ ಖಾಸಗಿ ವ್ಯಕ್ತಿಗೆ ಹೋಗುತ್ತಲ್ಲ ಅದನ್ನು ಸೇರಿಸ್ಬೇಕು. ಯಾವುದನ್ನು ಕಳಿಬೇಕು, ಅವ್ರಿಗೆ ಎಲ್ಲ ವ್ಯಕ್ತಿಗಳಿಗೆ ಬಂದಂಥ ಆದಾಯದಲ್ಲಿ ಅವರು ಸಾಮಾಜಿಕ ಭದ್ರತೆಗೆ ಸ್ವಲ್ಪ ದುಡ್ಡು ಕಟ್ಟಿಬಿಡ್ತಾರೆ, ಅವ್ರ ಕೈಗೆ ಸಿಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಭವಿಷ್ಯ ನಿಧಿ PPF ಪ್ರಾವಿಡೆಂಟ್ ಫಂಡಿಗೆ ಕಟ್ಬಿಡ್ತಾರೆ, ವಿಮೆ ಪಾಲಿಸಿಗೆ ಕಟ್ತಾರೆ. ಸೊ ಇವೆಲ್ಲ ಅವ್ರ ಕೈಗೆ ಬರೋದೇ ಇಲ್ಲ, ಅವ್ರ ಆದಾಯ ಆಗಿದ್ರು ರಿಟೈರ್ಡ್ ಆಗೋವರೆಗೂ ಬರೋಲ್ಲ. ಸೊ ಅದಕ್ಕೆ ಅದನ್ನ ಅವರು ಖಾಸಗಿ ವ್ಯಕ್ತಿಗೆ ಆದಾಯ ತಕ್ಷಣಕ್ಕೆ ಸಿಗಲ್ಲ, ಅದಕ್ಕೆ ಮೈನಸ್ ಮಾಡಬೇಕು. ಸಾರ್ವಜನಿಕ ಉದ್ಯಮಗಳ ಲಾಭ ಮತ್ತು ಉಳಿಕೆಗಳು ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ GNPಲಿ ಏನು ಹೇಳಿದೆ ನಾನು, GNP ಪಾಠ ಮಾಡಬೇಕಾದ್ರೆ GNP ಹೇಳಬೇಕಾದ್ರೆ ನೋಡಿ ಇಲ್ಲಿ GNP ಹೇಳಬೇಕಾದ್ರೆ ಸರ್ಕಾರದ ಮೌಲ್ಯ. ಸರ್ಕಾರ ಕೂಡ ಏನು ಮಾಡುತ್ತೆ, ಸರ್ಕಾರ ಕೂಡ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೆ. ಅದೇ ರೀತಿ ಸರ್ಕಾರದ ಕಂಪನಿಗಳು ಕೂಡ ಉತ್ಪಾದನೆ ಮಾಡ್ತಾ ಇದೆ. ಸರ್ಕಾರದ ಕಂಪನಿ ಕೂಡ ಉತ್ಪಾದನೆ ಮಾಡುತ್ತೆ.
ಅವು ಗಳಿಸಿದಂತಹ ಲಾಭ ಉಳಿಕೆ ಖಾಸಗಿ ವ್ಯಕ್ತಿಗೆ ಸಿಗಲ್ಲ. ಸಿಗುತ್ತಾ? ಖಾಸಗಿ ವ್ಯಕ್ತಿಗೆ ಸಿಗಲ್ಲ, ಸರ್ಕಾರದ್ದು, ಸರ್ಕಾರ ಉಳಿಸ್ಕೊಳ್ತದಕ್ಕೆ ಅದನ್ನು ಕಳಿಬೇಕು. ಸೊ ಇಷ್ಟು ಕಳೆದ್ರೆ ರಾಷ್ಟ್ರೀಯ ಆದಾಯದಲ್ಲಿ ವರ್ಗಾವಣೆ ಪಾವತಿ ಸೇರಿಸಬೇಕು, ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿ ಆದಾಯ ಸೇರಿಸಬೇಕು, ಉಳಿದಿದ್ದು ಸಾಮಾಜಿಕ ಭದ್ರತೆ ಮತ್ತು ಇದನ್ನು ಕಳೆದ್ರೆ ನಿಮ್ಗೆ ಸಿಗೋದೇ ಖಾಸಗಿ ಆದಾಯ. ನೆಕ್ಸ್ಟ್ ಒನ್, ಇಲ್ಲಿಂದ ಸಿಂಪಲ್ ಇದೆ, ವೈಯಕ್ತಿಕ ಆದಾಯ. ವೈಯಕ್ತಿಕ ಆದಾಯ ಅಂದ್ರೇನು? ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವೇ ವೈಯಕ್ತಿಕ ಆದಾಯ. ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು, ಅಲ್ಲಿ ಖಾಸಗಿ ವ್ಯಕ್ತಿಗಳು ಅಂತ ಹೇಳಿದ್ರೆ ಇಲ್ಲಿ ವೈಯಕ್ತಿಕ ಆದಾಯ ಎಲ್ಲ ವ್ಯಕ್ತಿಗಳ ರೂಪಕ್ಕೆ ಬಂದ್ಬಿಡ್ತಿಲ್ಲಿ. ಇಲ್ಲಿ ಉದ್ಯಮ ಸಂಸ್ಥೆಗಳೆಲ್ಲ ಏನಿಲ್ಲ, ಇಲ್ಲಿ ಉದ್ಯಮ ಸಂಸ್ಥೆ ಕೂಡ ಇತ್ತು. ಇಲ್ಲಿ ನೋಡಿ, ಉತ್ಪಾದಕರು ಇದ್ದರು, ಉದ್ಯಮ ಸಂಸ್ಥೆಗಳು, ಕಂಪ್ನಿಗಳು ಬರ್ತಿತ್ತು ಇಲ್ಲಿ ಖಾಸಗಿ ಆದಾಯದಲ್ಲಿ. ಇಲ್ಲ ಹಂಗಲ್ಲ, ಕೇವಲ ವ್ಯಕ್ತಿಗಳು ಪಡೆಯುವ ಆದಾಯ. ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಎಲ್ಲ ವ್ಯಕ್ತಿಗಳು ಪಡೆಯುವಂತಹ ಆದಾಯವನ್ನು ಏನಂತ ಹೇಳ್ಬೋದು? ವೈಯಕ್ತಿಕ ಆದಾಯ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಮಾತ್ರ, ಉದ್ಯಮ ಸಂಸ್ಥೆಗಳು ಅಲ್ಲ, ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವನ್ನೇ ವೈಯಕ್ತಿಕ ಆದಾಯ ಅಂತ ಹೇಳ್ಬೋದು. ಏನೇನೆಲ್ಲ ಸೇರಿಸ್ತೀವಿ, ಇದರಲ್ಲಿ ಏನು ಕಳಿತೀವಿ ಅಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ, ವೈಯಕ್ತಿಕ ಆದಾಯ ಕಂಡುಹಿಡಿಬೇಕು ಅಂದರೆ ಖಾಸಗಿ ಆದಾಯದಲ್ಲಿ ಏನು ಕಳಿಬೇಕು? ಹಂಚಿಕೆಯಾಗದ ಕಂಪನಿಯ ಲಾಭ ಮತ್ತು ಲಾಭ ತೆರಿಗೆ ಕಳಿಬೇಕು. ಯಾಕಂದರೆ ಇವೆರಡೂ ಕೂಡ ವ್ಯಕ್ತಿಗಳಿಗೆ ಸಿಗೋದಿಲ್ಲ. ಸೊ ಇದಕ್ಕಿಂತ ಈ ಡೆಫಿನೇಷನ್ ನೋಡಿ ಇನ್ನೂ ಡೀಟೇಲ್ ಆಗಿದೆ. ವೈಯಕ್ತಿಕ ಆದಾಯ ಫಾರ್ಮುಲಾ, ವೈಯಕ್ತಿಕ ಆದಾಯ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? NNP ಫ್ಯಾಕ್ಟರ್ ಕಾಸ್ಟ್ ತಗೋಬೇಕು. ಅದರಲ್ಲಿ ಕಂಪನಿಯ ಲಾಭದ ತೆರಿಗೆಗಳು. ಸೊ ನಿಮಗೆ ನೋಡಿ, ನಾನೊಂದು ಕಂಪ್ನಿ ನಡೆಸ್ತಾ ಇದ್ದೀನಿ, ಆ ಕಂಪ್ನಿಗೆ ನನಗೆ 10 ಕೋಟಿ ಆದಾಯ ಬಂದಿದೆ. ಕಂಪ್ನಿ ಆದಾಯ ಅದು, ಕಂಪ್ನಿ ಇದ್ದು. ನಾನು ಅದನ್ನು ಬಳಸ್ಕೋಬೇಕು ಅಂದರೆ, ವೈಯಕ್ತಿಕ ಆದಾಯ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾನು ಏನು ಮಾಡಬೇಕಾಗುತ್ತೆ? ಕಂಪನಿಯ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ನಾನು ಈ ಒಂದು ವೈಯಕ್ತಿಕ ಆದಾಯ, ರಾಷ್ಟ್ರೀಯ ಆದಾಯದಲ್ಲಿ ಈ ಪೂರ್ತಿ ಅಮೌಂಟ್ ನನಗೆ ಸಿಗಲ್ಲ. NNP ಫ್ಯಾಕ್ಟರ್ ಕಾಸ್ಟಲ್ಲಿ ಇದರಲ್ಲಿ ಏನು ಮಾಡಬೇಕಾಗುತ್ತೆ? ನಾನು ಒಂದು ಭಾಗವನ್ನು ಕಂಪ್ನಿ ಆದಾಯ, ನನಗೆ 10 ಕೋಟಿ ಕಂಪ್ನಿ ಗೆಲ್ಸಿದೆ ಅಂದರೆ ಅದು ಪೂರ್ತಿ ನಂಗೆ ಸಿಗಲ್ಲ. ಕಂಪನಿ ಲಾಭ ತೆರಿಗೆ ಕಟ್ಟಬೇಕು. ಲಾಭ ಎಷ್ಟು ಮಾಡ್ದಲ್ಲ ಅಷ್ಟು ಲಾಭ ತೆರಿಗೆನ ಕಟ್ಟಬೇಕಾಗುತ್ತೆ. ಮತ್ತು ಹಂಚಿಕೆಯಾಗದ ಕಂಪನಿ ಲಾಭ, ಈಗ ನಿಮ್ಮದೇ ಕಂಪ್ನಿ, ನೀವು ಲಾಭ ಮಾಡಿದ್ದೀರಾ, ಈ ವರ್ಷ ನಿಮ್ಗೆ ಹಂಚಿಕೆನೇ ಮಾಡ್ತಿಲ್ಲ ದುಡ್ಡು. ಒಂದು ತೆರಿಗೆ ಕಟ್ಟಬೇಕು, ಕಟ್ತಾರೆ. ಇನ್ನೊಂದು ಆ ಲಾಭನ ನೀವು ಕಂಪ್ನಿ ಶೇರ್ ಹೋಲ್ಡರ್ಸು ನಿಮ್ಗೆ ಹಂಚ್ಬೋದು, ಹಂಚ್ದಲೇ ಇರ್ಬೋದು. ಈ ವರ್ಷ, ಮುಂದಿನ ವರ್ಷ ಹಂಚ್ಬೋದು, ಬೇರೆ ಏನೋ ಫ್ಯೂಚರ್ ವೆಂಚರ್ಸ್ಗೆ ಹಾಗೆ ಇಟ್ಕೋಬೋದು. ಸೊ ಅದನ್ನು ಕೂಡ ಇಲ್ಲಿ ಹಂಚಿಕೆ ಆಗದ ಕಂಪನಿ ಲಾಭ ನಿಮ್ಮ ಕೈಗೆ ಸಿಗಲ್ಲ, ಅದು ವೈಯಕ್ತಿಕ ಆದಾಯಕ್ಕೆ, ಅದಕ್ಕೆ ಅದನ್ನು ಕಳಿಬೇಕು. ನೆಕ್ಸ್ಟ್ ಒನ್, ಮೈನಸ್ ಸಾಮಾಜಿಕ ಭದ್ರತಾ ಕೊಡುಗೆಗಳು. ಈಗ ಹೇಳಿದಲ್ಲ, ಪ್ರಾವಿಡೆಂಟ್ ಫಂಡ್, PPF, ಇದಕ್ಕೆ ನಿಮ್ಮ ವಿಮೆ ಪಾಲಿಸಿಗಳಿಗೋ LICಗೋ ಕಟ್ಬಿಡ್ತೀರಾ. ಇದು ನಿಮ್ಮ ವೈಯಕ್ತಿಕ ಆದಾಯ ಭಾಗ ಆಗಿದ್ರು ನಿಮ್ಮ ಕೈಗೆ ಸಿಗಲ್ಲ ಖರ್ಚು ಮಾಡೋಕ್ಕೆ. ಸೊ ಇದನ್ನು ಕಳಿಬೇಕು. ಆದರೆ ಏನೇನು ಸೇರಿಸ್ಬೇಕು? ವರ್ಗಾವಣೆಗಳಿಗೆ ಸರ್ಕಾರ ಕೊಡೋವಂಥ ವಿಧವಾ ವೇತನ, ವೃದ್ಧಾಪ್ಯ ವೇತನ, ನಿರುದ್ಯೋಗ ಭತ್ಯೆ ಇವನ್ನ ಸೇರಿಸಬೇಕು. ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿ ಆದಾಯ, ಸರ್ಕಾರ ಸಾರ್ವಜನಿಕರಿಂದ ಸಾಲ ತೊಗೊಂಡಿರುತ್ತೆ, ಅದರ ಬಡ್ಡಿ ಆದಾಯವನ್ನು ಸಾರ್ವಜನಿಕರು ಕೊಟ್ಬಿಡುತ್ತೆ, ವೈಯಕ್ತಿಕ ಆದಾಯ ಆಗುತ್ತೆ. ಸೊ ಅದು ಸೇರಿಸ್ಬೇಕು. ಸೊ ಇಷ್ಟು ಮಾಡಿದ್ರೆ ನಿಮಗೆ ವೈಯಕ್ತಿಕ ಆದಾಯ ಸಿಗುತ್ತೆ. ಸೊ ಇದು ಏನು ಹೆಲ್ಪ್ ಆಗುತ್ತೆ ಅಂದರೆ, ಇಡೀ ಒಂದು ವೈಯಕ್ತಿಕ ಆದಾಯ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಆ ಜನರ ತೆರಿಗೆ ಸಾಮರ್ಥ್ಯ ತಿಳ್ಕೊಬೋದು, ಅಥವಾ ಜನರ ಕೊಂಡುಕೊಳ್ಳುವ ಶಕ್ತಿನ ನಾವು ತಿಳ್ಕೊಳ್ಬೋದು. ಜನರ ಕೊಂಡುಕೊಳ್ಳುವ ಶಕ್ತಿ ಮತ್ತು ತೆರಿಗೆ ಸಾಮರ್ಥ್ಯದ ಅಂದಾಜಿಗೆ ಈ ಪರಿಕಲ್ಪನೆ ಭಾಳ ಈಸಿ ಅಂತ. ನಿಮಗೆ ಪ್ರಾರಂಭದಲ್ಲಿ ಕಷ್ಟ ಅನಿಸುತ್ತೆ, ನೀವು ಫಸ್ಟಿಂದ ಓದ್ಕೊಂಬನ್ನಿ, ಮೊನ್ನೆ ಒಂದೇ ಕಾನ್ಸೆಪ್ಟಿಂದ. ಅನಂತರ ಡೌಟ್ಸ್ ಬಂದರೆ ನಾವು ನೆಕ್ಸ್ಟ್ ಕ್ಲಾಸಲ್ಲೂ ಕೂಡ ಚರ್ಚೆ ಮಾಡೋದು. ಇನ್ನೊಂದು 2-3 ಕಾನ್ಸೆಪ್ಟ್ ಇದೆ ಅಷ್ಟೇ. ನೆಕ್ಸ್ಟ್ ಒನ್, ವಿನಿಯೋಗಿಸಬಹುದಾದ ಆದಾಯ. ವಿನಿಯೋಗಿಸಬಹುದಾದ ಆದಾಯ ಅಥವಾ ಇನ್ನೊಂದು ಥರ ಕರೆಯೋದಾದರೆ ಖರ್ಚು ಮಾಡಬಹುದಾದ ಆದಾಯ. ಈಗ ನಿಮಗೆ ಕಂಪ್ನಿಯಲ್ಲಿ ನೀವು 10 ಕೋಟಿ ಲಾಭ ಮಾಡ್ತು, ಲಾಭ ತೆರಿಗೆ ಕಟ್ಟಿದ್ರಿ, ಉಳಿದ ಆದಾಯ ನಿಮಗೆ ಬಂತು, ಅದನ್ನು ನೀವು ಖರ್ಚು ಮಾಡಿಬಿಡ್ಬೋದಾ? ಇಲ್ಲ, ನೀವು ಮತ್ತೆ ವೈಯಕ್ತಿಕ ತೆರಿಗೆ ಕಟ್ಟಬೇಕು, ನೇರ ತೆರಿಗೆ. ಗೊತ್ತಲ್ಲ ನಿಮಗೆ, 2.5 ಲಕ್ಷದವರೆಗೂ ಎಕ್ಸಮ್ಷನ್ ಇದೆ, 2.5ರಿಂದ 5 ಲಕ್ಷದವರೆಗೂ 5% ಇದೆ, 5 ಲಕ್ಷದಿಂದ 10 ಲಕ್ಷದವರೆಗೂ ಎಷ್ಟಿದೆ? 20% ಇದೆ, 10 ಲಕ್ಷದ ಮೇಲೆ 30%, ಅದನ್ನು ಕಟ್ಟಬೇಕು. ಸೊ ವೈಯಕ್ತಿಕ ಆದಾಯದಲ್ಲಿ ವೈಯಕ್ತಿಕ ನೇರ ತೆರಿಗೆ ಕಳೆದ್ರೆ ನಿಮಗೆ ಸಿಗೋದೆ ಖರ್ಚು ಮಾಡಬಹುದಾದ ಆದಾಯ ಅಥವಾ ವಿನಿಯೋಗಿಸಬಹುದಾದ ಆದಾಯ. ನಿಮ್ಮ ಕಂಪ್ನಿ ಆದಾಯವನ್ನೆಲ್ಲ ನೀವು ನೇರವಾಗಿ ಖರ್ಚು ಮಾಡೋಕ್ಕಾಗಲ್ಲ. ನಾನು ಕಂಪ್ನಿ ಲಾಭದ ತೆರಿಗೆ ಕಟ್ಟಿದ್ದೀನಿ ಅಂತ
ನಿಮ್ಮ ವೈಯಕ್ತಿಕ ಆದಾಯ ಬಂದ ಮೇಲೆ ಅದಕ್ಕೂ ನೇರ ತೆರಿಗೆ ಕಟ್ಟಬೇಕು, ಉಳಿದೇ ವಿನಿಯೋಗಿಸಬಹುದಾದ ಆದಾಯ. ನೆಕ್ಸ್ಟ್ ಒನ್ ತಲಾ ಆದಾಯ ಹೇಳ್ಬಿಡ್ತೀನಿ, ನಂತರ ನೈಜ ರಾಷ್ಟ್ರೀಯ ಆದಾಯಕ್ಕೆ ಬರೋಣ. ತಲಾ ಆದಾಯ ನೋಡಿ, ತಲಾ ಆದಾಯ ನಿಮಗೆ ತುಂಬ ಸಿಂಪಲ್ ಕಾನ್ಸೆಪ್ಟ್. ತಲಾ ಆದಾಯ ಹೆಂಗೆ ಕಂಡುಹಿಡಿಯೋದು? ರಾಷ್ಟ್ರೀಯ ಆದಾಯದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ಆದಾಯ ಅಂದರೆ NNP ಬಗ್ಗೆ ಮಾತಾಡ್ತೀನಿ, GNP ಹೇಳಲ್ಲ ನಾನು. ಯಾಕಂದರೆ GNPಯಲ್ಲಿ ಸವಕಳಿ ವೆಚ್ಚ ಇರುತ್ತೆ, ಸವಕಳಿ ವೆಚ್ಚ ಸೇರಿಸಿ ರಾಷ್ಟ್ರೀಯ ಆದಾಯದ ಬಗ್ಗೆ ನಾವು ಮಾತಾಡಲ್ಲ, NNP ಬಗ್ಗೆ ಮಾತಾಡ್ತೀವಿ. ಸೊ NNP ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ತಲಾ ಆದಾಯ. ಅಂದರೆ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಸರಾಸರಿ ಎಷ್ಟು ಆದಾಯ ಗಳಿಸ್ತಾನೋ ಅದನ್ನೇನಂತ ಕರಿತೀವಿ? ತಲಾ ಆದಾಯ ಅಂತ ಕರಿತೀವಿ. ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಸರಾಸರಿ ಎಷ್ಟು ಆದಾಯ ಪಡಿತಾನೋ ಅದನ್ನು ತಲಾ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್, PCI, ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಇದು ಒಂದು ರಾಷ್ಟ್ರದ ನೈಜ ಪ್ರಗತಿ ಚಿತ್ರಣ ನೀಡುತ್ತೆ, ಉಳಿದೆಲ್ಲ ಪರಿಕಲ್ಪನೆಗೆ ಕಂಪೇರ್ ಮಾಡಿದ್ರಿ ಅಂತ ಕೂಡ ಹೇಳ್ತೀವಿ. ಅಂದರೆ ತಲಾ ಆದಾಯನೂ ಗೊತ್ತಾಯ್ತಲ್ಲ, ನಮ್ಮ ಭಾರತದಲ್ಲಿ 1,30,000 ಇದೆ ತಲಾ ಆದಾಯ, ವಾರ್ಷಿಕ ತಲಾ ಆದಾಯ. ಅಂದರೆ ಹೆಂಗೆ ಕಂಡುಹಿಡಿದ್ರದನ್ನ? ಒಟ್ಟು ರಾಷ್ಟ್ರೀಯ ಆದಾಯ ಅಥವಾ NNPಲಿ ರಾಷ್ಟ್ರೀಯ ಆದಾಯದಲ್ಲಿ ಒಟ್ಟು ಜನಸಂಖ್ಯೆಯನ್ನು ಕಳೆದ್ರೆ ನಿಮ್ಗೆ ತಲಾ ಆದಾಯ ಜಾಸ್ತಿ. ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಷ್ಟು ತಲಾ ಆದಾಯ ಕಡಿಮೆ ಆಗ್ತಾ ಬರುತ್ತೆ. ರಾಷ್ಟ್ರೀಯ ಆದಾಯ ಅಷ್ಟೇ ಇರುತ್ತೆ, ಜನಸಂಖ್ಯೆ ಜಾಸ್ತಿ ಇದ್ದರೆ ಇದು ಕಡಿಮೆ ಆಗ್ತಾ ಬರುತ್ತೆ. ಸೊ ನಂತರ ನೈಜ ರಾಷ್ಟ್ರೀಯ ಆದಾಯ. ಇದೇನಿದು ನೈಜ ರಾಷ್ಟ್ರೀಯ ಆದಾಯ? ನೋಡಿ, ಕೆಲವು ಸರಿ ರಾಷ್ಟ್ರೀಯ ಆದಾಯದಲ್ಲಿ ಈ ಹಣದುಬ್ಬರ ತುಂಬ ಸಮಸ್ಯೆ ಕೊಡುತ್ತೆ. ಸಾರ್ವತ್ರಿಕ ಬೆಲೆಗಳ ರೂಪದಲ್ಲಿ ನೋಡಿ, ನಿರ್ದಿಷ್ಟ ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ನೈಜ ರಾಷ್ಟ್ರೀಯ ಆದಾಯ ಯಾಕೆ ಬೇಕು ಅಂದರೆ ಕೆಲವು ಸಲ ಹಣದುಬ್ಬರ. ಹೋದ ವರ್ಷ ಎಷ್ಟಪ್ಪ ಉತ್ಪಾದನೆ ಮಾಡಿದ್ದೀವಿ, ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದನೆ ಆದಂತಹ ಅಂತಿಮ ಸರಕು ಸೇವೆಗಳ ಮೌಲ್ಯ ಎಷ್ಟಪ್ಪ ಅಂದರೆ 100 ಕೋಟಿ ಬೆಲೆ ಬಾಳೋಷ್ಟು ಕೃಷಿ ಸರಕುಗಳನ್ನು, ಕೈಗಾರಿಕಾ ಸರಕು ಉತ್ಪಾದನೆ ಮಾಡಿದ್ವಿ. ಮುಂದಿನ ವರ್ಷವೂ ಅಷ್ಟೇ ಉತ್ಪಾದನೆ ಮಾಡಿರ್ತೀವಿ, ಆದರೆ ಹಣದುಬ್ಬರದಿಂದಾಗಿ ಅದ್ರ ಬೆಲೆಗಳು ಜಾಸ್ತಿ ಆಗಿ ಅದ್ರ ಬೆಲೆ ಎಷ್ಟಾಗಿರುತ್ತೆ? 150 ಕೋಟಿ ಆಗಿರುತ್ತೆ. ಆದರೆ ಕ್ವಾಂಟಿಟಿ ಎಷ್ಟಿದೆ? 100 ಕೋಟಿ ಉತ್ಪಾದನೆ ಮಾಡೋದು ನಾವು. ತೋರಿಸ್ತಿರೋ ಬೆಲೆ ಎಷ್ಟು? 150 ಕೋಟಿ. ಸೊ ಅವಾಗೇನಾಯಿತು? ರಾಷ್ಟ್ರೀಯ ಆದಾಯ ಅಷ್ಟೇ ಇದ್ದರೂ ಹೆಚ್ಚು ಉತ್ಪಾದನೆ ಮಾಡಿಬಿಟ್ಟಿದ್ದೀವಿ, ಹೆಚ್ಚು ಉತ್ಪಾದನೆ ಆಗಿದೆ, 150 ಕೋಟಿಯಷ್ಟು ಹೆಚ್ಚು ಉತ್ಪಾದನೆ ಆಗಿದೆ ಅಂತ ತೋರಿಸೋ ಸನ್ನಿವೇಶ ಇರೋದ್ರಿಂದ ಆ ಒಂದು ಹಣದುಬ್ಬರದ ಎಫೆಕ್ಟ್ನ ನಾವೇನು ಮಾಡಬೇಕಾಗುತ್ತೆ? ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಪರಿಕಲ್ಪನೆ ನೆರವು ನೀಡುತ್ತೆ ನೈಜ ರಾಷ್ಟ್ರೀಯ ಆದಾಯ. ಸೊ ನಿಮಗೆ ಸೂಚ್ಯಾಂಕಗಳ ಬಗ್ಗೆ ಪಾಠ ಮುಂದಿನ ಸೆಮಿಸ್ಟ್ರಲ್ಲಿ ಬರುತ್ತೆ, ಅದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದೆಲ್ಲ ಇಲ್ಲಿ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ನೈಜ ರಾಷ್ಟ್ರೀಯ ಆದಾಯ ಅಂದರೆ ಒಂದು ನಿರ್ದಿಷ್ಟ ವರ್ಷವನ್ನು ಏನು ಮಾಡ್ತೀವಿ ಇಲ್ಲಿ ಅಂದರೆ ಮೂಲ ವರ್ಷವಾಗಿ ತಗೋತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ವರ್ಷ ತಗೋತೀವಿ, ಆ ವರ್ಷದಲ್ಲಿ ಎಲ್ಲ ಸರಕು ಸೇವೆಗಳ ಬೆಲೆಗಳು ಸಾಮಾನ್ಯವಾಗಿರಬೇಕು. ಅಕ್ಕಿ ಬೆಲೆ 50 ರೂಪಾಯಿ, ಟೊಮೊಟೊ ಬೆಲೆ 10 ರೂಪಾಯಿ, ಈರುಳ್ಳಿ ಬೆಲೆ 20 ರೂಪಾಯಿ. ಆ ಸರಕಿನ ಬೆಲೆನ ಯಾವ ವರ್ಷದಲ್ಲಿ ಸಾಮಾನ್ಯವಾಗಿರುತ್ತೋ ಆ ವರ್ಷದ ಬೆಲೆಗಳನ್ನ ಮೂಲ ವರ್ಷದ ಬೆಲೆ ಅಂತ ತಗೊಳ್ಬಿಡ್ತೀವಿ. ಆ ಮೂಲ ವರ್ಷದ ಬೆಲೆಯಲ್ಲೇ ನೀವು ನೆಕ್ಸ್ಟ್ ಇನ್ನು 5 ವರ್ಷದ ರಾಷ್ಟ್ರೀಯ ಆದಾಯನ ಅದರಲ್ಲೇ ವ್ಯಕ್ತಪಡಿಸ್ತೀವಿ. ನೀವು ಈ ವರ್ಷದ ಬೆಲೆ ತೊಗೊಳಕ್ಕೆ ಹೋಗಲ್ಲ ನಾವು. ಫಾರ್ ಎಕ್ಸಾಂಪಲ್ ನೀವು 100 ಮಿಲಿಯನ್ ಟನ್ ಉತ್ಪಾದನೆ ಮಾಡಿದ್ರೆ ಅದ್ರ ಬೆಲೆ ಸೇರಿಸಿ ಇಷ್ಟು ಕೋಟಿ ಅಂತ ಹೇಳ್ತೀವಿ. ಮುಂದಿನ ವರ್ಷದಲ್ಲಿ ನೀವು 120 ಮಿಲಿಯನ್ ಅಂತ ಹೇಳಿದ್ರೆ ಅವತ್ತಿನ ಬೆಲೆ ತೊಗೊಳ್ಳಲ್ಲ ನಾವು. ಅಕ್ಕಿ ಬೆಲೆ 50 ಇದ್ದಿದ್ದು 70 ಆಗಿಬಿಟ್ಟಿರ್ಬೋದು, ನಾವು ಅದು ತೊಗೊಳ್ಳಲ್ಲ, 50 ರೂಪಾಯಿ ಅಂತಲೇ ಕನ್ಸಿಡರ್ ಮಾಡಿ ಮೂಲ ವರ್ಷದಲ್ಲೇ ಅಂದಾಜು ಮಾಡ್ತೀವಿ. ನೋಡಿ ಫಾರ್ಮುಲಾ ಇಲ್ಲಿದೆ ನೋಡಿ. ನೈಜ ರಾಷ್ಟ್ರೀಯ ಆದಾಯ 2019ರಲ್ಲಿ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, 20,000 ಕೋಟಿ ಅಂತ ಹೇಳಿದ್ರೆ ನಾವು 20,000 ಅಷ್ಟು ಉತ್ಪಾದನೆ ಆಗಿದೆ ರಾಷ್ಟ್ರೀಯ ಆದಾಯ. ಏನು ಮಾಡ್ತೀವಿ? ಮೂಲ ವರ್ಷದಲ್ಲಿ 100 ಅಂತಲೇ ಇಟ್ಕೋತೀವಿ. ಈಗ ಅದ್ರ ಬೆಲೆ ಸೂಚ್ಯಾಂಕಗಳನ್ನು ತಗೋತೀವಿ. ಸೂಚ್ಯಾಂಕ ಹೆಂಗೆ ಕನ್ಸೆಪ್ಟ್ ಮಾಡೋದು? ಒಂದು ಕಡೆ ಮೂಲ ವರ್ಷದ ಬೆಲೆ ತಗೋತೀವಿ. ಅಕ್ಕಿ ಬೆಲೆ 50, ಟೊಮೊಟೊ ಬೆಲೆ 10, ಈರುಳ್ಳಿ ಬೆಲೆ 20. ಪ್ರಸಕ್ತ ವರ್ಷದ ಬೆಲೆ ತಗೋತೀವಿ. ಅಕ್ಕಿ ಬೆಲೆ 50 ಇದ್ದಿದ್ದು 100 ಆಯಿತು, ಟೊಮೊಟೊ ಬೆಲೆ 10 ಇದ್ದಿದ್ದು 20 ಆಯಿತು, ಈರುಳ್ಳಿ ಬೆಲೆ 20 ಇದ್ದಿದ್ದು 40 ಆಯಿತು ಅಂದ್ಕೊಳ್ಳಿ. ಸೊ ಅವಾಗ ನೋಡಿ 200 ಆಗೋಯ್ತು. ಸುಮ್ಮನೆ ಅಂದಾಜಿದು. ಸೊ 20,000 ಇಂಟು 100 ಡಿವೈಡೆಡ್ ಬೈ 200 ಮಾಡಿದ್ರೆ 10,000 ಬಂತು. ಅಂದರೆ ನೋಡಿ ಇಲ್ಲಿ 200 ಆಗಿರೋದ್ರಿಂದ ಆ ಹೆಚ್ಚಾಗಿರೋ ಬೆಲೆಯ ಎಫೆಕ್ಟ್ ತೆಗೆದು ನಿಜವಾದ ರಾಷ್ಟ್ರೀಯ ಆದಾಯ ಎಷ್ಟು? ಬರೀ 10,000 ಅಂತ ತೋರಿಸ್ತೀವಿ. ಯಾಕಂದರೆ ಇಲ್ಲಿ ಡಬಲ್ ಆಗಿಬಿಟ್ಟಿದೆ ಬೆಲೆಗಳು. 200 ಡಬಲ್ ಆಗಿದೆ ಪಟ್ಟು. ಆ ಪಟ್ಟು ಹೆಚ್ಚಾಗಿರೋದ್ರಿಂದ ಅದನ್ನು ಕಡಿಮೆ ಮಾಡ್ತಿದ್ವಿ. ಸೊ ಹೀಗೆ ಹಣದುಬ್ಬರ ಪ್ರಭಾವನ ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ನೈಜ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ನಾವು
ಬಳಸ್ತೀವಿ ಅಂತ ಹೇಳ್ಬೋದು. ಸೊ ಈಗಲೂ ಕೂಡ ಭಾರತ ಸರ್ಕಾರ ಏನು ಮಾಡ್ತಾಯಿದೆ, ಮೂಲ ವರ್ಷವಾಗಿ 2011-12 ಮೂಲ ವರ್ಷವಾಗಿ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಳಸ್ಕೊತಾ ಇದ್ದೀವಿ. ಅದಕ್ಕೆ ಮುಂಚೆ 2004-05 ಬಳಸ್ಕೊತಾ ಇದ್ದೋ, ಈಗ 2011-12 ಬಳಸ್ಕೊತಾ ಇದ್ದೀವಿ. ಮತ್ತು ಚೇಂಜ್ ಆಗಿರಬೇಕು, 11-12 ಅಂತೂ ಬಳಸ್ತಿದ್ರು, ಚೆಕ್ ಮಾಡಿ ಹೇಳ್ತೀವಿ. ಸೊ ಹೀಗೆ ರಾಷ್ಟ್ರೀಯ ಆದಾಯದಲ್ಲಿ ಹಲವು ಪರಿಕಲ್ಪನೆಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿಗೆ ಇವತ್ತಿನ ತರಗತಿ ಮುಗೀತು.